ಹಾಯ್ ಬ್ರದರ್. ಹಲೋ. ನಿಮ್ಮ ಪರಿಚಯ ಮಾಡಿಕೊಳ್ಳಿ ನಮ್ಮ ವ್ಯೂವರ್ಸ್ಗೆ. ನನ್ನ ಹೆಸರು ಉಜ್ಜಯಿನ್ ಈಶ್ವರ್ ಅಂತೇಳಿ. ವಿಜಯನಗರ ಶ್ರೀಕೃಷ್ಣದೇವರಾಯ ಯೂನಿವರ್ಸಿಟಿಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕ್ಸಲ್ಲಿ 2023 ಹಿಡಿದು 2025 MSc ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಐ ಹ್ಯಾವ್ ಕ್ಲಿಯರ್ಡ್ KSET in 2025. Presently I am working as a guest faculty in the Department of Physics, SKNG First Grade College, Gangavati. ಈ ಡಿಪಾರ್ಟ್ಮೆಂಟಲ್ಲಿ ಓದಿದ್ರಲ್ವ, ಈ ಡಿಪಾರ್ಟ್ಮೆಂಟ್ ಬಗ್ಗೆ ಏನಾದರೂ ಅನಿಸಿಕೆ ಹೇಳಿ. ಸೊ ಈ ಡಿಪಾರ್ಟ್ಮೆಂಟ್ ಬಗ್ಗೆ ಅನಿಸಿಕೆ ಹೇಳ್ಬೇಕಂದ್ರೆ ಇಡೀ VSKUBಯಲ್ಲಿರ್ತಕ್ಕಂಥ ಬೆಸ್ಟ್ ಡಿಪಾರ್ಟ್ಮೆಂಟ್ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕ್ಸ್. ಯಾಕಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಪ್ರೊಫೆಸರ್ಸ್ಗಳು ಸ್ಟೂಡೆಂಟ್ನ ಪರ್ಸ್ನಲ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಯಾವ ಥರಪ್ಪ ಅಂತಂದರೆ ದೇ ಆರ್ ಕಂಡಕ್ಟಿಂಗ್ ರೆಗ್ಯುಲರ್ ಆಗಿ ಸೆಮಿನಾರ್ ಕಂಡಕ್ಟ್ ಮಾಡ್ತಾರೆ, ನೋಬೆಲ್ ಲೆಕ್ಚರ್ಸ್ನ ಕಂಡಕ್ಟ್ ಮಾಡ್ತಾರೆ, ಕ್ವಿಝಸ್ನ ಕಂಡಕ್ಟ್ ಮಾಡ್ತಾರೆ, ಸೈನ್ಸ್ ಎಕ್ಸಿಬಿಷನ್ನ ಕಂಡಕ್ಟ್ ಮಾಡ್ತಾರೆ. ಇದರಿಂದ ನಾವೇನಾಗ್ತಾ ಹೋಗ್ತೀವಿ, ಥೆರಾಟಿಕಲ್ ಬ್ಯಾಕ್ಗ್ರೌಂಡ್ನ ಬಿಲ್ಡ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇನ್ನು ಹೇಳೋ ಹೋದಾದರೆ ಲ್ಯಾಬೊರೇಟ್ರೀಸಲ್ಲಿ ನಾವು ನೋಡ್ತಾ ಹೋದರೆ ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ನ ನಾವು ವಿತ್ ದ ಥಿಯರಿ ಬಿಹೈಂಡ್ ದಟ್ ಎಕ್ಸ್ಪೆರಿಮೆಂಟ್ನ ಲರ್ನ್ ಮಾಡ್ತಾ ಹೋಗ್ತೀವಿ. ಆ ಎಕ್ಸ್ಪೆರಿಮೆಂಟ್ ಹೇಗಾಗುತ್ತೆ ಅದರಿಂದ ಇರ್ತಕ್ಕಂಥ ಥಿಯರಿನ ಬಿಲ್ಡ್ ಮಾಡ್ತಾ ಹೋಗ್ತೀವಿ ನಾವು. ಇಲ್ಲಿ ಈ ಪರ್ಸನಲ್ ಡೆವಲಪ್ಮೆಂಟ್ ಆಗೋದ್ರಿಂದ ಇಲ್ಲಿ ನಾವು ಓದಿ ಆದಮೇಲೆ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥ ಒಂದು ಇನ್ಸ್ಪಿರೇಷನ್ ಸಿಗ್ತಾ ಹೋಗುತ್ತೆ. ಇಲ್ಲೇ ದಟ್ ಈಸ್ ಒಂದು ಸೀಡ್ ಟುವರ್ಡ್ಸ್ ದ ಹೈಯರ್ ಎಜುಕೇಷನ್ ಅಂಡ್ ಟುವರ್ಡ್ಸ್ ದ PhD ಇಲ್ಲೇ ನಮಗೆ ಸೀಡ್ ಮಾಡ್ತಾ ಹೋಗ್ತಾರೆ. ಇಷ್ಟೆಲ್ಲ ಒಳ್ಳೇದಿದೆ ಈ ಡಿಪಾರ್ಟ್ಮೆಂಟಲ್ಲಿ. ಥ್ಯಾಂಕ್ ಯು ಅಣ್ಣ, ನಿಮ್ಮ ಒಪಿನಿಯನ್. ಥ್ಯಾಂಕ್ ಯು ಅಣ್ಣ. ಹಾಯ್, ನಿಮ್ಮ ಪರಿಚಯ ಮಾಡಿಕೊಳ್ಳಿ ನಮ್ಮ ವ್ಯೂವರ್ಸ್ಗೆ. ನನ್ನ ಹೆಸರು ಹರ್ಷ ಮಲ್ಕಿಯೋಡ್ಯಾರ್ ಅಂತ. ನಾನು ಹೂವಿನಡಗಲಿಯಿಂದ ಬಂದಿದ್ದೀನಿ. ಹೂವಿನಡಗಲಿ ವಿಜಯನಗರ ಡಿಸ್ಟಿಕ್. ಇಲ್ಲಿ ಬಳ್ಳಾರಿಲಿ ವಿಜಯನಗರ ಶ್ರೀಕೃಷ್ಣದೇವ ಯೂನಿವರ್ಸಿಟಿಲಿ ನಾನು MSc ಫಿಸಿಕ್ಸ್ ಮಾಡಿದ್ದೀನಿ ಫ್ರಮ್ ದ ಇಯರ್ 2023 to 2025. ಇವಾಗ ನಾನು ಔಟ್ಪುಟ್ ಆಗಿದ್ದೀನಿ. ನೆಕ್ಸ್ಟ್ ಅಂದರೆ ಏನಂದರೆ ಇವಾಗ ನನ್ನ KSET ಕೂಡ ಕ್ಲಿಯರ್ ಆಗಿದೆ, ಇಲ್ಲೇ ಕ್ಲಿಯರ್ ಆಯಿತು. ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಮತ್ತು ನಮ್ಮ ಪ್ರೊಫೆಸರ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ನಮ್ಮ ಡಿಪಾರ್ಟ್ಮೆಂಟ್ ಅಂದರೆ ಬೇರೆ ಎಲ್ಲ ಡಿಪಾರ್ಟ್ಮೆಂಟಿಗೂ ಕಂಪೇರ್ ಮಾಡಿದರೆ ನಮ್ಮ ಡಿಪಾರ್ಟ್ಮೆಂಟ್ ಅನ್ನೋದು ಒಂದು ಉನ್ನತ ಸ್ಥಾನದಲ್ಲಿದೆ. ಏನಕ್ಕಂದರೆ ಎಲ್ಲ ಈ ಓದೋದ್ರ ಜೊತೆಗೆ ಎಲ್ಲ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನೂ ನಾವು ಈ ಡಿಪಾರ್ಟ್ಮೆಂಟಲ್ಲಿ ನಡೆಸ್ತೀವಿ. ಒಂದು ಫಂಕ್ಷನ್ ಮಾಡೋದಿರಲಿ, ಆಮೇಲೆ ಒಂದು ಸ್ಪೋರ್ಟ್ಸ್ ಆಗಿರಲಿ, ಯಾವುದೇ ಒಂದು ಕಲ್ಚರಲ್ ಪ್ರೋಗ್ರಾಮ್ ಆಗಿರಲಿ, ಯಾವುದಾದ್ರೂ ಆಗಿರಲಿ, ಬೇರೆ ಡಿಪಾರ್ಟ್ಮೆಂಟಿಗೆ ಕಂಪೇರ್ ಮಾಡಿದರೆ ನಮ್ಮ ಡಿಪಾರ್ಟ್ಮೆಂಟ್ ಟಾಪಲ್ಲಿ. ಹಾಗೆ ನಮ್ಮ ಲೆಕ್ಚರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ಪ್ರೊಫೆಸರ್ಸು ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾರೆ ಫಾರ್ ದ ಅಪ್ಬ್ರಿಂಗಿಂಗ್ ಆಫ್ ಸ್ಟೂಡೆಂಟ್ಸ್. ಆ್ಯಂಡ್ ಇಲ್ಲಿ ಲ್ಯಾಬ್ ಫೆಸಿಲಿಟೀಸ್ ಆಗಿರ್ಬೋದು, ಆಮೇಲೆ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಎಲ್ಲ ಚೆನ್ನಾಗಿದೆ. ಇಲ್ಲಿ ನಾವು ಏನಂದರೆ ಥಿಯೋರಿಟಿಕಲ್ ಬೇಸ್ಡ್ ಆಗಿ ನಾವು ಕಲಿತಾ ಹೋಗ್ತೀವಿ. ಅಂದರೆ ಒಂದು ಈಗ ಪ್ರಾಕ್ಟಿಕಲ್ ಆಗಿ ಕಲಿಯೋದು ಬೇರೆ, ಬಟ್ ಥಿಯೋರಿಟಿಕಲ್ ಆಗಿ ಕಲಿಯೋದು ಬೇರೆ. ಎರಡನ್ನೂ ನಾವು ಬ್ಯಾಲೆನ್ಸ್ ಮಾಡ್ಕೊತ ಹೋಗ್ತೀವಿ. ಥ್ಯಾಂಕ್ ಯು ಅಣ್ಣ, ನಿಮ್ಮ ಒಪಿನಿಯನ್ ತಿಳಿಸಿದ್ದಕ್ಕೆ.